ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ Xiaomi Mi A3ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ವಿ. ಈ ಒಂದು ಫೋನ್ನ ಬಗ್ಗೆ ನನ್ನ ಅನಿಸಿಕೆಗಳು, ಮೊದಲ ಇಂಪ್ರೆಷನ್, ಏನೆಲ್ಲ ಸ್ಪೆಸಿಫಿಕೇಶನ್ ಒಳಗಡೆ ಬಂದಿದೆ ಅಂತ ನೋಡೋಣ ಅಂತ. ಬಾಕ್ಸ್ನ ಮೇಲೆ ನೀವು ಇದನ್ನ ನೋಡ್ಕೋಬಹುದು. Xiaomi Mi 3 ಅಂತ ಒಂದು ಬ್ರ್ಯಾಂಡ್ ನೇಮ್ನ ನೋಡ್ತಾ ಇದ್ವಿ. 48 ಮೆಗಾ ಪಿಕ್ಸೆಲ್ AI ಟ್ರಿಪಲ್ ಕ್ಯಾಮ್ರಾ. ಇದರಲ್ಲಿ ಮೇನ್ ವಿಶೇಷತೆ ಅಂದರೆ ಇದು ಆಂಡ್ರಾಯ್ಡ್ 1 OS ನ ಜೊತೆ ನೋಡ್ತಾ ಇದ್ವಿ ವಿತ್ ಗೂಗಲ್ ಅಸಿಸ್ಟೆಂಟ್. ಸೊ ಸ್ಟಾಕ್ OS ನ ತುಂಬ ದೊಡ್ಡ ಫ್ಯಾನ್ ಇದ್ದೀನಿ ನಾನು. ಎಷ್ಟೇ 48 ಮೆಗಾ ಪಿಕ್ಸೆಲ್ ಟ್ರಿಪಲ್ ಕ್ಯಾಮ್ರಾ, ಫಾಸ್ಟ್ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್, AMOLED ಡಿಸ್ಪ್ಲೇ, 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ, ಇದರಲ್ಲಿ ವೋಲ್ಟಿ ಎಲ್ಲ ಒಂದು ಸ್ಪೆಸಿಫಿಕೇಶನ್ಸ್ ಹೆಚ್ಚಿಕೊಡಿದ್ದಾರೆ. ಇದರಲ್ಲಿ 3 ವೇರಿಯಂಟ್ಗಳು ಸಿಗ್ತಾ ಇದೆ. ನೀವು ನಂತರ ತಪ್ಪು ಮಾಡಕ್ಕೆ ಹೋಗ್ಬಿಡಿ, ವೈಟ್ ವೇರಿಯಂಟ್ಸ್ನ ತಗೊಳ್ಳಿ, ತುಂಬ ಚೆನ್ನಾಗಿದೆ. ನಾನು ಗ್ರೇ ಕಲರ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಸೇಲಲ್ಲಿ ಸಿಗುತ್ತಾ ಇಲ್ವಾ ಅಂತ ನಾನು ಗಾಬರಿ ಆಗಿದ್ದೆ. ಇನ್ನು ಮೇಡ್ ಇನ್ ಇಂಡಿಯಾದಲ್ಲಿ ಕೂಡ ಅಷ್ಟೇ ನೋಡ್ತಾ ಇದ್ವಿ. ಸೊ ಆಂಡ್ರಾಯ್ಡ್ 1 ತುಂಬ ಇಂಟ್ರೆಸ್ಟಿಂಗ್ ಇದೆ. ಸೊ ಫಟಾಫಟ್ ಬಾಕ್ಸ್ ಓಪನ್ ಮಾಡೋಣ. ನಮ್ಮ ಹತ್ರ ಮೇನ್ ವೆಪನ್ ಸದ್ಯಕ್ಕೆ ನಮ್ಮ ಸ್ಕ್ರೂ ಡ್ರೈವರ್ ಆಗಿದೆ. ಡನ್. ಓಕೆ, ಖುಲ್ಜಾ ಸಿಮ್ ಬಾಕ್ಸ್ ಒಳಗಡೆ ಮತ್ತೊಂದು ಬಾಕ್ಸ್ ನೋಡ್ತಾ ಇದ್ವಿ. ಇದರೊಳಗಡೆ ಸಿಮ್ ಎಜೆಕ್ಟೆಡ್ ಟೂಲ್. ಓಹ್, ರೌಂಡ್ ಶೇಪಲ್ಲಿ ಕೊಟ್ಟಿದ್ದಾರೆ. ಹೊರಗಡೆ ಮಚ್ಚ ಇದನ್ನ ಇಟ್ಬಿಡೋಣ. ಇಲ್ಲಿ ನೀವು ಪೇಪರ್ ಗೈಡ್ ನೋಡ್ತಾ ಇದ್ವಿ, ವಾರಂಟಿ ಕಾರ್ಡ್, ಯೂಸರ್ ಮ್ಯಾನುವಲ್. ಇದ್ರದ್ದು ಯಾವಾಗ ಅವಶ್ಯಕತೆ, ಫೋನ್ ಯಾವಾಗ ಕೆಟ್ಟೋಗುತ್ತೆ ಅವಾಗ. ಓಹ್, ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರಾ. ಟ್ರಾನ್ಸ್ಪರೆಂಟ್ ಇರುತ್ತೆ ಅಂದ್ಕೊಂಡೆ, ಆದರೂ ಕ್ಲೀನ್ ಆಗಿದೆ. ನೈಸ್. ಟ್ರಿಪಲ್ ರಿಯರ್ ಕ್ಯಾಮ್ರಾಗೆ ಎಷ್ಟೊಂದು ಜಗ್ ಬಿಡಿರಲ್ವಾ. ಇದು ಬಿಟ್ಟರೆ ಒಳಗಡೆ ನಮ್ಮ ಮೇನ್ ಡಿವೈಸ್. ಓಹೋ, ಗ್ರೇ ಕಲರ್ ತುಂಬ ಚೆನ್ನಾಗಿದೆ. ಯಾರು ಗ್ರೇ ಕಲರ್ ಇಷ್ಟೊಂದು ಚೆನ್ನಾಗಿರುತ್ತೆ ಅಂದ್ಕೊಂಡಿರಲಿಲ್ಲ. ಸೊ ಇದನ್ನು ಸೈಡ್ಗೆ ಇಡೋಣ ಅಂತ. ಬಾಕ್ಸ್ ಒಳಗಡೆ ಮತ್ತೇನು ಕೊಟ್ಟಿದ್ದಾರೆ, ಒಂದು USB-C ಪೋರ್ಟ್. ಓಹ್ ನೈಸ್. ಇನ್ನೂ ಒಳಗಡೆ ಪವರ್ ಅಡ್ಯಾಪ್ಟರ್ 5.2 MP, ಅಂದರೆ ಇದು 10 ವ್ಯಾಟ್ನ ಪವರ್ ಅಡ್ಯಾಪ್ಟರ್ ಇದೆ. ಇಲ್ಲಿ ನಿಮಗೆ ಇದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗಲ್ಲ. ಇದರಲ್ಲಿ ಈ ಅಡ್ಯಾಪ್ಟರಿಂದ ಸಪೋರ್ಟ್ ಆಗಲ್ಲ, ಬಟ್ ನಿಮ್ಮ ಸ್ಮಾರ್ಟ್ಫೋನ್ಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. 18 ವಾಟ್ನ ಈ ರೀತಿಯಾದ ಮತ್ತೊಂದು ಹೊಸ ಪವರ್ ಅಡ್ಯಾಪ್ಟರ್ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಇದನ್ನೆಲ್ಲ ಸೈಡ್ಗೆ ಹಾಕೋಣ. ಒಂದು ನಿಮಿಷ. ಫ್ರೆಂಡ್ಸ್, ಮೊದಲನೇದಾಗಿ ಈ ಒಂದು ಸ್ಮಾರ್ಟ್ ಫೋನ್ ತುಂಬ ಕೈಯಲ್ಲಿ ಹ್ಯಾಂಡಿ ಇದೆ, ತುಂಬ ಚಿಕ್ಕದಾಗಿ ಫೀಲ್ ಆಗ್ತಾ ಇದೆ. ನಾನು Nexus 4, Nexus 5 ಎಲ್ಲ ಯೂಸ್ ಮಾಡಿದ್ದೀನಿ, ಸೇಮ್ ಅಷ್ಟೇ ಇದೆ ನನ್ನ ಕೈಯಲ್ಲಿ. ಮತ್ತು ತುಂಬ ಚಿಕ್ಕದಾಗಿದೆ. ಒನ್ ಹ್ಯಾಂಡ್ ನೀವು ಆರಾಮಾಗಿ ಇದನ್ನ ಎಲ್ಲಿ ಬೇಕಾದ್ರೂ ಸ್ಕ್ರೀನ್ ಟಚ್ ಮಾಡ್ಕೋಬೋದು. ತುಂಬ ಕೈಯಲ್ಲಿ ತುಂಬ ಹ್ಯಾಂಡಿ ಇದೆ. ಒಂದ್ಸಲ ನೋಟ್ 7 ಜೊತೆ ಕಂಪೇರ್ ಮಾಡಿದಾಗ ನೋಟ್ 7ನ ವ್ಯೂ ನೋಡ್ಕೋಬೋದು. ನೋಟ್ 7 6.5 ಇಂಚಸ್ನ ಡಿಸ್ಪ್ಲೇ ನೋಡ್ತಾ ಇದ್ವಿ. ಹಿಂದಿನ ಭಾಗ ನೀವು ಸೈಜಲ್ಲಿ ಕೂಡ ನಿಮ್ಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತಾ ಇದ್ದೀನಿ. ಸೊ ನೋಡ್ಕೊಳ್ಬೋದು. ಇಲ್ಲಿ ಗ್ಲಾಸ್ ಬಾಡಿ ನಾವು ನೋಟ್ 7 ನೋಡ್ತಾ ಇದ್ವಿ. ಇದು ಗ್ಲಾಸ್ ಫಿನಿಶಿಂಗ್ ಮಾತ್ರ ನೋಡ್ತಾ ಇದ್ವಿ. ಬಟ್ ಇದು ಕೂಡ ಪ್ಲಾಸ್ಟಿಕ್ ಮೆಟೀರಿಯಲ್ ಇದೆಯಾ, ಸ್ವಲ್ಪ ಕನ್ಫ್ಯೂಸ್ ಆಗ್ತಿದ್ದೀನಿ. ಐ ಥಿಂಕ್ ಎಸ್, ಇದು ಪ್ಲಾಸ್ಟಿಕ್ ಮೆಟೀರಿಯಲ್ ಆಗಿದೆ. ನಿಮಗೆ ಇಲ್ಲಿ ಗ್ಲಾಸ್ ಬಾಡಿ ಸಿಗ್ತಾ ಇಲ್ಲ. ನಾನು ಗ್ಲಾಸ್ ಬಾಡಿ ಅಂತ ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ, ಬಟ್ ಇದು ಗ್ಲಾಸ್ ಬಾಡಿ ಅಲ್ಲ. ಓಕೆ, ಪ್ಲಾಸ್ಟಿಕ್ ಮೆಟೀರಿಯಲ್ ನೋಡ್ತಾ ಇದ್ವಿ. ಗ್ಲಾಸ್ ಫಿನಿಶಿಂಗ್ ಮಾತ್ರ ಇದೆ. ಇನ್ನು ಓವರ್ವ್ಯೂನ ನೋಡ್ಕೊಂಡಾಗ 48 ಮೆಗಾ ಪಿಕ್ಸೆಲ್ನ ಸೋನಿ IMX ಸೆನ್ಸರ್, 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್, 2 ಮೆಗಾ ಪಿಕ್ಸೆಲ್ನ ಡೆಪ್ತ್ ಸೆನ್ಸರ್ ನೋಡ್ತಾ ಇದ್ವಿ ವಿತ್ LED ಫ್ಲ್ಯಾಶ್. ಇನ್ನು ರೈಟ್ ಸೈಡ್ಗೆ ಸಿಮ್ ಎಜೆಕ್ಟರ್ ಕೊಟ್ಟಿದ್ದಾರೆ. ಒಂದು ಸೆಕೆಂಡ್. ಇದರಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. ಎಸ್, ಇದು ಹೈಬ್ರಿಡ್ ಸಿಮ್ ಸ್ಲಾಟ್ ಆಗಿದ್ದು. ನಿಮಗೆ ಇಲ್ಲಿ ಎಕ್ಸ್ಟ್ರಾ ಫೀಚರ್ ಅಂದರೆ Mi A2ನಲ್ಲಿ ನಿಮಗೆ 2 ಸಿಮ್ ಕಾರ್ಡ್ ಆಪ್ಷನ್ ಮಾತ್ರ ಇತ್ತು. ಬಟ್ ಇವಾಗ ನಿಮಗೆ ಮೆಮರಿ ಕಾರ್ಡ್ ಆಪ್ಷನ್ ಕೂಡ ಕೊಡ್ತಾ ಇದ್ದಾರೆ. ಮೆಮರಿ ಕಾರ್ಡ್ ಹಾಕೋಬೋದು ಅಥವಾ ಸಿಮ್ ಕಾರ್ಡ್ ಹಾಕೋಬೋದು. ಇದು ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇದೊಂದು ಎಕ್ಸ್ಟ್ರಾ ಫೀಚರ್ Mi A2ದಿಂದ ನೆಕ್ಸ್ಟ್ ಅಂತ ಹಾಕೋಬೋದು. ಆ್ಯಕ್ಚುಲಿ ಇದು Mi A2ನ ಸಕ್ಸೆಸರ್ ಅಂತ ಹಾಕೋಬೋದು. ಇನ್ನು ಕೆಳಗಡೆ ನಿಮಗೆ 2 ಸೌಂಡ್ಗಳನ್ನ ನೋಡ್ತಾ ಇದ್ವಿ. ಇಲ್ಲಿ ಮಧ್ಯದಲ್ಲಿ C4ನ ನೋಡ್ತಾ ಇದ್ವಿ. ಮತ್ತು ವ್ಯಾಲ್ಯೂಮ್ ಬ್ರೋಕನ್ ಕೀಸ್ ಮತ್ತು ಲಾಕಿನ ನೋಡ್ತಾ ಇದ್ವಿ. ಇಲ್ಲಿ ಇದೊಂದು ಪರ್ಫೆಕ್ಟ್ ಏನಪ್ಪ ಅಂದರೆ, ಇದು ಯಾವುದು ಕೀಸ್ ಎಲ್ಲ ಅಲ್ಲಾಡೋಣ ನೋಡಿ, ಪರ್ಫೆಕ್ಟ್ ಆಗಿರುತ್ತೆ. ಬಟ್ ಪ್ಲಾಸ್ಟಿಕ್ ಇದೆ ಇದೆಲ್ಲ. ನಿಮ್ಮ ಮೇಲೆ ನಿಮಗೆ 3.8 mm ಜಾನ್ ಕೊಡಿದ್ದಾರೆ. ಎಸ್, ಐ ಲವ್ ದಿಸ್. ಮತ್ತು ಒಂದು ಮೈಕ್ನ ನೋಡ್ತಾ ಇದ್ವಿ. ಇದೇನು ಐರ್ ಬ್ಲಾಸ್ಟರಾ? ಎಸ್, ಇದು ಐರ್ ಬ್ಲಾಸ್ಟರ್ ನೋಡ್ತಾ ಇದ್ವಿ. ಮುಂದಿನ ಭಾಗ 32 ಮೆಗಾ ಪಿಕ್ಸೆಲ್ನ ಇಲ್ಲಿ ಕೂಡ ಒಂದು ಸೆನ್ಸರ್ ನೋಡ್ತಾ ಇದ್ವಿ. ಸೊ ಒಳ್ಳೆ ಫೋಟೋ ಪಕ್ಕ ಸಿಗುತ್ತೆ. ಇಲ್ಲಿ ಮೇಲೆ ಸೌಂಡನ್ನ ನೋಡ್ತಾ ಇದ್ವಿ. ಕೆಳಗಡೆ ಮತ್ತೆ ಮೈಕ್ ಏನೂ ಕೊಟ್ಟಿಲ್ಲ. ಇದು ಸಿಮ್ ಎಜೆಕ್ಟರ್ ಟು. ಓವರಾಲ್ ನಾನು ಗ್ರೇ ಕಲರ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಇದ್ರ ಫಿನಿಶಿಂಗ್ ಕೂಡ ಚೆನ್ನಾಗಿದೆ. ನೀವು ವೈಟ್ ಕಲರ್ ಮಿಸ್ ಮಾಡ್ಕೊಳ್ವಿ ಯಾರು. ನಾನು ಫಸ್ಟ್ ಸಲ ಆರ್ಡರ್ ಮಾಡೋಕ್ಕೆ ಹೋಗಿ ತಪ್ಪು ಮಾಡಿದೆ ಅಂದ್ಕೊಳ್ತಾ ಇದ್ದೀನಿ. ಸೊ ಫಟಾಫಟ್ ಈ ಒಂದು ಫೋನ್ನ ಇಲ್ಲೇ ಫಸ್ಟ್ ಬೂಟ್ ಮಾಡೋಣ ಅಂತ. ಅಲ್ಲಿವರೆಗೆ 2 ಚಾಯ್ ಟೀ ಎಲ್ಲ ಕುಡ್ಕೊಂಡು ಬರ್ರಿದ್ದೀರಾ, ಕುಡ್ಕೊಂಡು ಬನ್ನಿ. ಏಯ್, ಸ್ಕಿಪ್ ಮಾಡ್ತಿದ್ದೀನಿ ಯಾರು, ಕುಡಿಯೋಕ್ಕೆ ಹೋಗ್ಬಿಡಿರಿ. ಸೊ ಫ್ರೆಂಡ್ಸ್, ಫೈನಲಿ ಫಸ್ಟ್ ಬೂಟ್ನ ಮಾಡಿದ್ದೀವಿ. ತುಂಬ ಕ್ರಿಸ್ಪಿ ವ್ಯೂನ ಜೊತೆ ಒಂದು 6.08ನ HD+ ಸೂಪರ್ AMOLED ಡಿಸ್ಪ್ಲೇ ನೋಡ್ತಾ ಇದ್ವಿ. ಇದು HD+ ಡಿಸ್ಪ್ಲೇ ಇದೆ, ಬಟ್ ಇದು HD+ ಡಿಸ್ಪ್ಲೇ ಥರ ಅನ್ಸಲ್ಲ. ಸೂಪರ್ AMOLED ಸಹಾಯದಿಂದ ಇದು ಇನ್ನಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಇಷ್ಟೆಲ್ಲ ನೀವು ಇದರಲ್ಲಿ ನೋಡ್ಕೋಬಹುದು. ಇದು ಸ್ಟಾಕ್ OS ಇರೋದ್ರಿಂದ ಗೂಗಲ್ನ ಅಪ್ಲಿಕೇಶನ್ಸ್ಗಳು ಮಾತ್ರ ಇಲ್ಲಿ ಹೈಲೈಟ್ ಆಗಿ ನೋಡ್ತಾ ಇದ್ವಿ. Xiaomi, Vivo, Oppo ಅಲ್ಲಿ ಯಾವ ರೀತಿಯಾಗಿ ನಿಮ್ಗೆ ಗೊತ್ತಿಲ್ಲದಿರೋ ಅಪ್ಲಿಕೇಶನ್ಸ್ಗಳು ಸಿಗುತ್ತೆ, ಬಟ್ ಇಲ್ಲಿ ಸಿಗ್ತಾ ಇಲ್ಲ. That's why I love stock OS. ಇನ್ನು ಇದು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ ಪೈನ ನೋಡ್ತಾ ಇದ್ವಿ. ಸೊ ಮುಂದಿನ ನಿಮಗೆ ಫಾಸ್ಟಾಗಿ ಅಪ್ಡೇಟ್ ಸಿಗೋದಂದರೆ ಇದರಲ್ಲೇ ಮಾತ್ರ.
ನೀವು Mi A1 ಆಗಲಿ Mi A2 ಆಗಿರಲಿ ನಿಮಗೆ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ಸ್ ಎಲ್ಲ ತುಂಬ ಸಿಗ್ತಾ ಇರೋದೆ. ಇದು ಕಾರಣ ಇದು ಗೂಗಲ್ನವರು ಸ್ಟಾಕ್ ವಾಯ್ಸ್ ಆಗಿದೆ ಅದಕ್ಕಾಗಿ. ಇನ್ನು ನೋಟಿಫಿಕೇಶನ್ ಪ್ಯಾನಲ್ ನೋಡ್ಕೋಬೋದು, ಇಲ್ಲಿ ತುಂಬ ಕ್ಲೀನ್ ವ್ಯೂ ಇದೆ, ತುಂಬ ಕ್ಲೀನ್ ಇದೆ. ಇನ್ನು ಈ ಒಂದು ಫೋನ್ನ ನೆಕ್ಸ್ಟ್ ವಿಶೇಷ ಏನಪ್ಪ ಅಂದರೆ ಈ ಒಂದು ಸ್ಮಾರ್ಟ್ ಫೋನಲ್ಲಿ 4030 mAh ಬ್ಯಾಟ್ರಿನ ಕೊಡ್ತಾ ಇದ್ದಾರೆ. ಈ ಕೆಪಾಸಿಟಿನಲ್ಲಿ ನೀವು 1-1.5 ದಿನ ಆರಾಮಾಗಿ ಬ್ಯಾಕಪ್ ಪಡ್ಕೋಬೋದು. ಬ್ಯಾಟ್ರಿ ಯೂಸೇಜ್ ಎಲ್ಲ ನೀವೆಲ್ಲ ನೋಡ್ಕೋಬೋದು. 51% ಬ್ಯಾಟ್ರಿ ಇದೆ. ಬ್ಯಾಟ್ರಿ ಸೇವರ್ ಆಗಲಿ, ಪರ್ಸೆಂಟೇಜ್ ಆಫ್ ನಿಮಗೆಲ್ಲ ಇಲ್ಲಿ ಎಲ್ಲ ಒಂದು ಸ್ಮಾರ್ಟ್ ಫೀಚರ್ಸ್ಗಳು ಇಲ್ಲಿ ಕೂಡ ಸಿಗ್ತಾರೆ. ಇನ್ನು ಈ ಒಂದು ಸ್ಟೋರೇಜ್ನ ನೋಡಬೇಕಾದ್ರೆ ಇದು ನಾನು 464ನ ಚೂಸ್ ಮಾಡ್ಕೊಂಡಿದ್ದೀನಿ. ಅವೈಲೇಬಲ್ ನಿಮಗೆ 14.53 ಅಂದರೆ ಉಳಿದಿನ ಅಪ್ಲಿಕೇಶನ್ 23% ಯೂಸ್ಡ್ ಆಗಿದೆ. ಇನ್ನು ಮಿಕ್ಕಿದ್ದು ನಿಮಗೆ ಇಷ್ಟೊಂದು ಪರ್ಸೆಂಟ್ ಸಿಗ್ತಾ ಇದೆ. ಸೊ ಅದರಲ್ಲಿ ನಾನು 64 ಚೂಸ್ ಮಾಡ್ಕೊಂಡಿದ್ದೀನಿ. ನಾನಂತೂ ನಿಮಗೆ ಇದರಲ್ಲಿ 464 ಇದೆ ಮತ್ತು 6128 ಇದೆ. 6128 ಅಂತೂ ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಆಗೋದಿಲ್ಲ, ಅದ್ರ ಬೆಲೆ ತುಂಬ ಜಾಸ್ತಿ ಆಗ್ತದೆ, 15,991 ರೂಪಾಯಿ. ಇನ್ನು ಇದ್ರ ಬೆಲೆ ಇಂಟ್ರೆಸ್ಟಿಂಗ್ ಇದೆ, 12,991 ರೂಪಾಯಿಗೆ 464. ಇದು ಒಳ್ಳೆ ಆಪ್ಷನ್ ಇದೆ ಅನ್ಕೋತಾ ಇದ್ದೀನಿ. ಇನ್ನು ಇದರಲ್ಲಿ ಕೂಡ ಸ್ನ್ಯಾಪ್ ಡ್ರ್ಯಾಗನ್ 665 ಪ್ರೊಸೆಸರ್ ನೋಡ್ತಾ ಇದ್ವಿ. ಇದು ಮೊದಲ ಬಾರಿಗೆ Xiaomiನಲ್ಲಿ ಒಂದು ಫಸ್ಟ್ ಟೈಮ್ 665ನ ಹಾಕ್ತಾ ಇದ್ರೆ. ಇದು ಕೂಡ ಒಂದು ಒಳ್ಳೆ GPU ಮತ್ತು ಒಳ್ಳೆ CPU ನಾವು ಇಲ್ಲಿ ನೋಡ್ತಾ ಇದ್ವಿ. ಸೊ ಇದರಲ್ಲಿ ನೀವು ಪಬ್ಜಿನಲ್ಲಿ ಹೈ ಗ್ರಾಫಿಕ್ಸ್ ಆಡೋಕ್ಕಾಗಲ್ಲ, HD ಗ್ರಾಫಿಕ್ಸ್ ಎಲ್ಲ ಆಡೋಕ್ಕಾಗಲ್ಲ. ಸೊ ನಾರ್ಮಲಿ ನಾನು ಇನ್ಸ್ಟಾಲ್ ಮಾಡಿಲ್ಲ, ಫುಲ್ ರಿವ್ಯೂನಲ್ಲಿ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಇನ್ನು ಇದರಲ್ಲಿ ಫೇಸ್ ID ಮತ್ತು ನೀವು ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ನ ನೋಡ್ಕೊಳ್ಬೇಕಾದ್ರೆ ನಾನು ಸೆಟಪ್ ಮಾಡಿದ್ದೀನಿ, ನೀವು ಇಲ್ಲಿಂದ ನೋಡ್ಕೋಬೋದು. 1 ಸೆಕೆಂಡ್ಗೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಅಥವಾ 1 ಸೆಕೆಂಡ್ ಅನ್ಕೋಬೋದು. 1 ಸೆಕೆಂಡ್ ನೋಡಿ, ಫಾಸ್ಟಾಗಿ ಆಗುತ್ತೆ. 1 ಸೆಕೆಂಡ್ ಚೆಕ್ ಮಾಡೋಣ. ಫೇಸ್ ID ಬೇಡೋ ಮಚ್ಚ. ಓ ನೈಸ್, ಟಚ್ ಮಾಡಿದ ತಕ್ಷಣ ಹೊರಡುತ್ತೆ ನೋಡಿ. ಬೇರೆ ಸ್ಮಾರ್ಟ್ ಫೋನ್ಸ್ಗಳು ಈ ರೀತಿ ಆಗಲ್ಲ ನೋಡಿ. ನೋ ವೈ ವಾಟ್ ದ ಮ್ಯಾನ್. ಓಕೆ, ಇವಾಗ ಮತ್ತೊಂದು ಸಲ ಚೆಕ್ ಮಾಡೋಣ. ಹಾಂ, ಫೇಸ್ ಚೆಕ್ ಮಾಡೋಣ ಇವಾಗ. ಫೇಸ್ ID ಓಕೆ, ಲಾಕ್ ಮಾಡಿದೆ. ಆಗಪ್ಪ, ಇಲ್ಲಿ ಕೂಡ ಅಷ್ಟೇ ಡಿಲೇ ಇದೆ ಸ್ವಲ್ಪ, ಇದು ಟೈಮ್ ತೊಗೊಳುತ್ತೆ ಅನ್ಕೊಳ್ತಾ ಇದ್ದೀನಿ. ಫೈನ್. ಸೊ 1 ಸೆಕೆಂಡ್ ಡಿಲೇ ಆಗುತ್ತೆ ನಿಮಗೆ ಫೇಸ್ ID ಮತ್ತು ಇನ್ಸ್ಕ್ರೀನಲ್ಲಿ, ಆದರೂ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ಸ್ಗಳು ಇನ್ನಷ್ಟು ಫಾಸ್ಟ್ ಆಗಲಪ್ಪ ನಾನು ಅನ್ಕೊಳ್ತಾ ಇದ್ದೀನಿ. ಬಟ್ ಅದರ್ ನಾವು ಬೇರೆ ಸ್ಮಾರ್ಟ್ಫೋನ್ಸ್ಗೆ ಕಂಪೇರ್ ಮಾಡಿದ್ರೆ ಅದು ಪೋಕೋ iPhone ಆಗಲಿ, Realme X ಆಗಲಿ ಮತ್ತು K20 ಆಗಿರಲಿ, ಅಲ್ಲಿ ಎಷ್ಟು ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ ಅಷ್ಟು ಫಾಸ್ಟಾಗಿ ನಿಮಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಆಗಲ್ಲ, 1 ಸೆಕೆಂಡ್ ಟೈಮ್ ತೊಗೊಳುತ್ತೆ ನಾರ್ಮಲಿ. ಇನ್ನು ಇಂದು ಸ್ಮಾರ್ಟ್ ಫೋನ ಮೇನ್ ಹೈಲೈಟ್ ಫೀಚರ್ ಅಪ್ಪ ಅಂದರೆ ಈ ಒಂದು ಸ್ಮಾರ್ಟ್ ಫೋನ ಕ್ಯಾಮ್ರಾ ತುಂಬ ಇಂಟ್ರೆಸ್ಟಿಂಗ್ ಇದೆ ಫ್ರೆಂಡ್ಸ್. ಇದರಲ್ಲಿ 48 ಮೆಗಾಪಿಕ್ಸೆಲ್ನ ಸೋನಿ IMX ಸೆನ್ಸರ್ನ ನೋಡ್ತಾ ಇದ್ವಿ. ಸೊ ಕೆಲವೊಂದು ಫೋಟೋ ಸ್ಯಾಂಪಲ್ಸ್ಗಳನ್ನ ನೀವು ನೋಡ್ಕೋಬೋದು. ನಾನು ಕೆಲವೊಂದು ಫೋಟೋಗಳನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಯರ್ ಆಗಿದೆ, ತುಂಬ ಕ್ಲಿಯರ್ ಆಗಿದೆ. ಮತ್ತು ಇದು ನ್ಯಾಚುರಲ್ ಫೋಟೋಗಳನ್ನ ಕೊಡೋಕೆ ಟ್ರೈ ಮಾಡುತ್ತೆ. ನೀವು ವ್ಯೂನ ನೋಡ್ಕೊಳ್ಬೋದು ಇಲ್ಲಿಂದ. ನ್ಯಾಚುರಲ್ ಫೋಟೋನ ಕೊಡೋಕೆ ಟ್ರೈ ಮಾಡುತ್ತೆ. ನಾವು ಬೇರೆ Xiaomi ಫೋನ್ಸ್ಗಳಲ್ಲಿ ಅದು ಸ್ವಲ್ಪ ಬೇರೆ ಆಗಿರುತ್ತೆ, ಅವ್ರದ್ದೇ ಅದು ಸ್ಟಾಕ್ ಕ್ಯಾಮ್ರಾ ಇರುತ್ತಲ್ವಾ. ಇದು ಕೂಡ ಸ್ಟಾಕ್ ಕ್ಯಾಮ್ರಾನೇ, ಬಟ್ ಇದರಲ್ಲಿ ನಾವು ಯಾವ ರೀತಿಯಾಗಿ ಕ್ಲಿಯರ್ ವ್ಯೂ ನೋಡ್ತಾ ಇದ್ವಿ ಅಷ್ಟೊಂದು ಕ್ಲಿಯರ್ ಆಗಿ ವ್ಯೂ ಸಿಗಲ್ಲ. ಇಲ್ಲಿ ಡೆಪ್ತ್ ಸೆನ್ಸರ್ನ ಸಹಾಯದಿಂದ ಪೋರ್ಟ್ರೇಟ್ ಅಂತೂ ಫುಲ್ಲಿ ಪರ್ಫೆಕ್ಟ್ ತಗೊಳುತ್ತೆ, ಫುಲ್ಲಿ ಪರ್ಫೆಕ್ಟ್. ಇದು AI ಕ್ಯಾಮ್ರಾ ಇರೋದ್ರಿಂದ ಇನ್ನಷ್ಟು ಕ್ಲಿಯರ್ ಆಗಿ ನಿಮಗೆ ಪೋರ್ಟ್ರೇಟ್ನ ನೋಡ್ತಾ ಇದ್ವಿ. ಸೊ ಇಲ್ಲಿ ಸ್ಯಾಂಪಲ್ಸ್ಗಳನ್ನ ನೋಡ್ತಾ ಇರ್ಬೋದು. ಇನ್ನು 32 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ನ ಕೂಡ ನೋಡ್ತಾ ಇದ್ವಿ. ಸೊ ಇಲ್ಲಿ ಕೂಡ ನೀವು ಅದೇ ರೀತಿಯಾಗಿ ಸ್ಯಾಂಪಲ್ಸ್ಗಳನ್ನ ನೋಡ್ಕೋಬೋದು. ಕೆಲವೊಂದು ಫೋಟೋಗಳನ್ನ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಈ ಫೋಟೋನಲ್ಲಿ ಕೂಡ ನಿಮಗೆ ಸೆಲ್ಫಿ ಕ್ಯಾಮ್ರಾ ಪೋರ್ಟ್ರೇಟ್ ಆಪ್ಷನ್ ಸಿಗ್ತಾ ಇದೆ. ಬಟ್ ಆದ್ರೂ ಚೆನ್ನಾಗಿದೆ, 32 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾರೆ, ಕ್ಲಿಯರ್ ಇದೆ ಫೋಟೋಗಳು. ಇನ್ನು ನೆಕ್ಸ್ಟ್ ಇದನ್ನ G ಕ್ಯಾಮ್ ಮತ್ತೆ ಇದರ ಮೇನ್ ಕ್ಯಾಮ್ರಾ ಸ್ಟಾಕ್ ಕ್ಯಾಮ್ರಾನ ನಾನು ಪಕ್ಕ ಕಂಪೇರ್ ಮಾಡ್ತೀನಿ. ಇನ್ನು ಕೊನೆಯದಾಗಿ ನಾನು ಈ ಒಂದು ಫೋನ್ನ ಬಗ್ಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಪ್ಪ ಅಂದರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ರಿವ್ಯೂ ನಾನು ಮತ್ತೊಂದು ವಿಡಿಯೋನಲ್ಲಿ ಮಾಡ್ತೀನಿ. ಈ ಒಂದು ಫೋನ್ ತುಂಬ ಕೈಯಲ್ಲಿ ಚೆನ್ನಾಗಿದೆ. ಇದ್ರ ಕಲರ್ಸ್ ಎಲ್ಲ ನಿಮಗೆ ವೈಟ್ ಕಲರ್ಗಳಲ್ಲಿ ಅವೈಲೇಬಲ್ ಸಿಗ್ತಾ ಇದೆ. ಇಷ್ಟರಲ್ಲಿ 2 ವೇರಿಯಂಟ್ಸ್ ಅಂತೂ ನಿಮಗೆ ಆಲ್ರೆಡಿ ತಿಳಿಸ್ಕೊಡಿದ್ದೀನಿ. ಇನ್ನು ಇದರಲ್ಲಿ 750 ರೂಪೀಸ್ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. HDFC ಕ್ರೆಡಿಟ್ ಕಾರ್ಡ್ ಮಾತ್ರ ಇದೆ ಅನ್ಕೋತಾ ಇದ್ದೀನಿ. ಅದರಿಂದ ಆರ್ಡರ್ ಮಾಡಿದ್ರೆ 750 ರೂಪೀಸ್ ಇನ್ಸ್ಟೆಂಟ್ ಆಗಿ ಸಿಗಲ್ಲ ನಿಮಗೆ, ಒಂದು 2 ವೀಕಲ್ಲಿ ಅಥವಾ 1 ತಿಂಗಳ ನಂತರ ಸಿಗುತ್ತೆ. ಇನ್ನು ಇದರಲ್ಲಿ 6GB ವೇರಿಯಂಟ್ ಅಂತೂ ತೊಗೊಳ್ಳಿಕ್ಕೆ ಹೋಗ್ಬಿಡಿ. ಸೊ ನೆಕ್ಸ್ಟ್ ರಿವ್ಯೂನಲ್ಲಿ ನಾನು ಇದನ್ನೆಲ್ಲ ಫುಲ್ ಕವರ್ ಮಾಡ್ತೀನಿ. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತಾ ಇದ್ದೀನಿ. ಸೊ ಇದು ನಾನು ಪರ್ಚೇಸ್ ಮಾಡಿ ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀನಿ. ನಿಮ್ಮಿಂದ ನನಗೊಂದು ಚಿಕ್ಕ ಹೆಲ್ಪ್ ಏನಪ್ಪ ಅಂದರೆ ಒಂದು ಲೈಕ್ಸ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಧನ್ಯವಾದ.